ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜೀವ ಭರಣ್ ಹತ್ರ ಕೂತ್ಕೊಂಡು, ಅಂಕಲ್ ಯಾವುದಕ್ಕೂ ತಳ್ಕ ಹಾಕ್ತಿದ್ದೀರಾ? ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ, ಬಿಟ್ಬಿಡಿ ನನ್ನ ಅಂತಾನೆ. ಆರ್ ಯು ಶ್ಯೂರ್? ನೀನು ಬರಲ್ವಾ ಅಂತಾರೆ ಭರಣ್. ಖಂಡಿತ ಬರಲ್ಲ ಅಂತಾನೆ ಜೀವ. ಸರಿ, ಹಾಗಿದ್ರೆ ನಾನು ರಾಣ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅವನ್ನ ಜೈಲಿಗೆ ಕಳಿಸ್ತೀನಿ ಅಂತಾರೆ ಭರಣ್. ಅಂಕಲ್ ಯಾಕೆ ಹೀಗೆ ಪ್ರೆಷರ್ ಹಾಕ್ತಿದ್ದೀರಾ ಅಂತಾನೆ ಜೀವ. ತಮ್ಮನ ಮೇಲೆ ಅಕ್ಕರೆ ಉಕ್ಕಿ ಹರಿತಿದ್ಯಾ ಅಂತಾರೆ ಭರಣ್. ನನಗಿನ್ನೂ ಇದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್ ಅಂತಾನೆ ಜೀವ. ಆಗ ಪೊಲೀಸ್ ಬಂದು, ಸರ್ ನಿನ್ನೆ ನಿಮಗೆ ಆಕ್ಸಿಡೆಂಟ್ ಆಯ್ತಲ್ಲ, ಕೆಲವರು ಬಂದು ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದಾರೆ, ಬೇರೆ ಕೇಸ್ ಮೇಲೆ ಇಲ್ಲಿಗೆ ಬಂದಿದ್ವಿ, ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಸರ್ ಅಂತಾರೆ. ಸರಿ ಓಕೆ ಅಂತಾರೆ ಭರಣ್. ಬರ್ತೀವಿ ಸರ್ ಅಂತ ಪೊಲೀಸರು ಹೋಗ್ತಾರೆ. ನೋಡಿದ್ರೆ ಅಂಕಲ್, ಬೇರೆ ಯಾರು ಬಂದು ಸರೆಂಡರ್ ಆದ್ರಂತೆ. ಸುಮ್ಮನೆ ನನ್ನ ತಮ್ಮ ರಾಣನ ಮೇಲೆ ಅನುಮಾನ ಪಟ್ರಿ ನೀವು, ಅವನು ಅಂಥವನಲ್ಲ ಅಂತಾನೆ ಜೀವ. ಆಯಿತು, ಯಾರನ್ನು ಹೇಗೆ ಡೀಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನೀನು ಮನೆಗೆ ವಾಪಸ್ ಬರೋದ್ರ ಕಡೆ ಗಮನ ಕೊಡು ಅಂತಾರೆ ಭರಣ್. ಹುಷಾರ್ ಅಂಕಲ್, ಏನಾದರೂ ಹೆಲ್ಪ್ ಬೇಕಿದ್ರೆ ಫೋನ್ ಮಾಡಿ ಅಂತಾನೆ ಜೀವ. ಗೆಟ್ ವಿಲ್ ಸೂನ್ ಅಂಕಲ್, ನಾವು ಹೋಗಿ ಬರ್ತೀವಿ ಅಂತ ರಚನೆ ಹೋಗ್ತಾಳೆ. ಈಚೆ ಕಪಿಲ್ ರಾಣ ಹತ್ರ, ಅಣ್ಣ ನೀನು ಹೇಳಿದಾಗೆ ಇಬ್ಬರು ಹುಡುಗರನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಸರೆಂಡರ್ ಮಾಡಿಸಿದ್ದೀನಿ, ನಮಗೂ ಭರಣ್ಗೂ ಮುಂಚೆನೇ ಕಿರಿಕಾಗಿತ್ತು, ಅದಕ್ಕೆ ಅವನ ಮನೆ ಮೇಲೆ ಆಫೀಸ್ ಮೇಲೆ ಅಟ್ಯಾಕ್ ಮಾಡಿಸಿದ್ದೀವಿ ಅಂತ ಆ ಇಬ್ಬರು ಹುಡುಗರ ಹತ್ರನೂ ಸ್ಟೇಟ್ಮೆಂಟ್ ಕೊಡಿಸಿದ್ದೀನಿ ಅಂತಾನೆ. ಆಗ ರಾಣ ಶಬಾಷ್ ಕಪ್ಪು ಅಂತ ಆಚೆ ತಿರುಗುವಾಗ ಅಲ್ಲಿ ದೇವಿ ನಿಂತಿರ್ತಾಳೆ. ಇಬ್ಬರು ಶಾಕ್ನಿಂದ ದೇವಿನ ನೋಡ್ತಾರೆ. ಭರಣ್ ಅಂಕಲ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇನಾ? ನಿಮ್ಮಿಬ್ಬರನ್ನ ನಂಬೇಡ, ಹುಟ್ಟು ಕ್ರಿಮಿನಲ್ಸು ಅಂತ ಹೇಳಿದರು ಅಂಕಲ್ ನನ್ನ ಹತ್ರ, ಆದರೆ ಅವ್ರ ಮಾತನ್ನು ನಾನು ನಂಬಲಿಲ್ಲ. ಅದೇನೋ ಹೇಳ್ತಾರಲ್ಲ, ಮಕ್ಕಳ ತಪ್ಪನ್ನು ಹೆತ್ತವರು ಹೊರಗಿನಿಂದ ತಿಳ್ಕೊಳ್ಳೋದು ಅಂತ, ಸರಿಯಾಗಿದೆ, ಕರೆಕ್ಟಾಗಿ ಜಡ್ಜ್ ಮಾಡಿದ್ದಾರೆ ನಿಮ್ಮನ್ನು ಅಂತಾಳೆ ದೇವಿ. ಅವನು ನಮ್ಮನ್ನು ಜಡ್ಜ್ ಮಾಡೋಕೆ ಅಂತಾನೆ ರಾಣ. ಅವನೊಬ್ಬ ಸಾಮಾನ್ಯ ಲಾಯರ್, ದೊಡ್ಡಪ್ಪನ ಹತ್ರ ಕನ್ಸಲ್ಟೇಷನ್ ಫೀಸ್ ತಗೊಳ್ಳೋ ಗುಮಾಸ್ತ, ಯಜಮಾನ ಹೇಳಿದ್ದನ್ನು ಮಾಡೋದು ಬಿಟ್ಟು ತೋಪ್ ತರಹ ನಮಗೆ ಆವಾಜ್ ಹಾಕೋಕೆ ಬರ್ತಾನವನು ಅಂತಾನೆ ಕಪಿಲ್. ಅವನು ದೊಡ್ಡಪ್ಪನ ಕ್ಲೋಸ್ ಫ್ರೆಂಡು, ನೀವು ಹುಟ್ಟೋಕೆ ಮುಂಚೆನೇ ಈ ಮನೆ ಜೊತೆ ನಂಟಿಟ್ಕೊಂಡಿರೋ, ನಮ್ಮ ಒಳ್ಳೆಯದನ್ನು ಬಯಸೋರು, ಹಿರಿಯರ ಸ್ಥಾನದಲ್ಲಿ ನಿಂತು ಎರಡು ಉಪದೇಶದ ಮಾತು ಹೇಳಿಬಿಟ್ರೆ ಕೊಲ್ಲೋಕೆ ಹೋಗ್ಬಿಡ್ತೀರಾ ನೀವು ಅವರನ್ನು, ಇಷ್ಟು ಕೀಳ್ಮಟ್ಟನ ನಿಮ್ಮದು ಅಂತಾಳೆ ದೇವಿ. ನಮ್ಮನ್ನು ಕೀಳಾಗಿ ನೋಡಿದರೆ ನಾವು ಆ ಮಟ್ಟಕ್ಕೆ ಇಳಿದೇ ಇಳಿತೀವಿ ಅಂತಾನೆ ರಾಣ. ಸಂಜೀವಣ್ಣಂಗೂ ನಿಮಗೂ ಇರೋ ವ್ಯತ್ಯಾಸ ಇದೆ, ಅವನಿಗೆ ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು, ಅದಕ್ಕೆ ದೊಡ್ಡಪ್ಪ ಅವನು ಇಷ್ಟಪಡ್ತಿದ್ದು, ನಂಬಿಕೆ ಬೆಳೆಸ್ಕೊಂಡಿದ್ದು. ಇಲ್ಲ, ನಿಮ್ಮನೆ ಹಿಂಗೆ ಬಿಟ್ಟರೆ ನೀವು ಈ ಮನೆನ ಒಂದು ಗತಿ ಕಾಣಿಸ್ತೀರಾ, ಈ ಮನೆ ಮರ್ಯಾದೆನ ಹರಾಜಾಕ್ಬಿಡ್ತೀರಾ. ಒಂದು ಕೆಲಸ ಮಾಡ್ತೀನಿ, ಸಂಜೀವಣ್ಣನ ಇವಾಗಲೇ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ, ಅವನು ಇಲ್ಲಿಗೆ ಬಂದ್ರೇ ಎಷ್ಟೋ ವಿಷಯಗಳು ದಾರಿಗೆ ಬರೋದು ಅಂತಾಳೆ ದೇವಿ. ಅಲ್ಲಿಗೆ ನಾವೆಲ್ಲ ವೇಸ್ಟ್ಗಳ ಅಂತಾನೆ ರಾಣ. ಚಿನ್ನ ಉಂಗುರದಲ್ಲಿದ್ರೇ ಬೆಲೆ, ತಿಪ್ಪೆಲಿ ಬಿದ್ದಿದ್ರೆ ಅಲ್ಲ, ತಿಪ್ಪೆಯಿಂದ ಹೊರಗೆ ಬನ್ನಿ ಮೊದಲಿಗೆ, ನಾನು ಹೊರಡ್ತೀನಿ ಅಂತಾಳೆ ದೇವಿ. ಅವನ ಮನೆಗೆ ನೀನು ಹೋಗಬೇಡ ದೇವಿ, ಅದು ನಮಗೆ ಅವಮಾನ ಅಂತಾನೆ ಕಪಿಲ್. ಹಲೋ, ದೊಡ್ಡಮ್ಮನೇ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನನ್ನ ತಡೆಯೋರು ಯಾರೂ ಇಲ್ಲ ಅಂತ ದೇವಿ ಹೋಗ್ತಾಳೆ. ಒಂದೊಂದಾಗಿ ನಮ್ಮೆಲ್ಲ ವಿಕೆಟ್ಗಳು ಅವನ ಕಡೆ ಹೋಗ್ತಿದೆಯಲ್ಲ ಕಪಿಲ್ ಅಂತಾನೆ ರಾಣ. ಅಣ್ಣ ಹೋಗಿ ಆ ಸಂಜೀವನ ಎತ್ಬಿಡ್ಲಾ ಅಂತಾನೆ ಕಪಿಲ್. ಮಾತು ಎತ್ತಿದ್ರೆ ಎತ್ಬಿಡ್ತೀನಿ, ಚುಚ್ಚಿಬಿಡ್ತೀನಿ ಅಂತೀಯಲ್ಲೋ, ಅದನ್ನು ನಿಲ್ಲಿಸು. ಇನ್ನು ನಾವು ಆ ಲಾಯರ್ ವಿಷಯದಿಂದ ಕಂಪ್ಲೀಟಾಗಿ ಹೊರಗಡೆ ಬಂದಿಲ್ಲ, ಇನ್ಮೇಲೆ ಏನು ಮಾಡಿದರೂ ಹುಷಾರಾಗಿ ಮಾಡಬೇಕು ಅಂತಾನೆ ರಾಣ. ಈಚೆ ಜೀವ ರಚನಾ ವಾಪಸ್ ಬರುವಾಗ ಜೀವ ಭರಣ್ ಹೇಳಿರೋದನ್ನು ಯೋಚನೆ ಮಾಡ್ತಾ ಹೊರಗಡೆ ಬಂದು ಸೋಫಾ ಮೇಲೆ ಕೂತ್ಕೋತಾನೆ. ಜೀವ, ಏನಾಗ್ತಿದೆ ನಿಮಗೆ? ಆರ್ ಯು ಆಲ್ ರೈಟ್? ಕುಡಿಯೋಕೆ ನೀರು ತರಲ್ಲ? ಟೆನ್ಷನ್ ಆಗ್ತಿದೆಯಾ ನಿಮಗೆ? ಮನೆ ಬಗ್ಗೆ ಆಗಲೇಬೇಕು, ಎಷ್ಟೇ ಆದರೂ ನಿಮ್ಮ ಹಿರಿಮಗ ಅಲ್ವಾ, ಅಷ್ಟಾದರೂ ಟೆನ್ಷನ್ ತಗೊಂಡಿಲ್ಲ ಅಂದರೆ ಹೇಗೆ? ನಿನ್ನೆ ರಾತ್ರಿ ಚಿಕ್ಕಪ್ಪ ಹೇಳಿದ್ದಾನೆ, ಭರಣ್ ಅಂಕಲ್ ಇವತ್ತು ಹೇಳಿದರು, ಆ ಮನೆಯಲ್ಲಿ ಏನೂ ಸರಿ ಇಲ್ಲ, ಈಗ ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಮುಂದೆ ಯಾವಾಗ ಸರಿ ಮಾಡೋಕ್ಕೂ ಆಗಲ್ಲ. ಜೀವ, ಅದು ಹೇಗ್ರಿ ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಮೇಲೆ ಆಕ್ಸಿಡೆಂಟ್ ಮಾಡೋ ಧೈರ್ಯ ಮಾಡ್ತಾರೆ ಅವರು ಅಂತಾಳೆ ರಚನಾ. ರಾಣ, ಹಾಗೆ ಮಾಡಿರಲ್ಲ ಅಂಕಲ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಪೊಲೀಸ್ನವ್ರು ಹೇಳಿದ್ರಲ್ಲ ಬೇರೆ ಯಾರು ಮಾಡಿದ್ರು ಸರೆಂಡರ್ ಆದರು ಅಂತಾನೆ ಜೀವ. ಸರೆಂಡರ್ ಆಗುವಷ್ಟು ಗಿಲ್ಟ್ ಫೀಲಿಂಗ್ ಇರೋರು, ಒಳ್ಳೆ ಮನಸ್ಸಿನವರು ಆಕ್ಸಿಡೆಂಟ್ ಆದ ತಕ್ಷಣ ಭರಣ್ ಅಂಕಲ್ಗೆ ಯಾಕೆ ಸಹಾಯಕ್ಕೆ ಬರಲಿಲ್ಲ? ತೆರೆಮರೆ ಹಿಂದೆ ಸಾಕಷ್ಟು ಸತ್ಯ ಅಡಗಿದೆ ಅಂತ ಅಂಕಲ್ ಹೇಳ್ತಿದ್ರು, ಅದರಲ್ಲಿ ಇದು ಸತ್ಯ ಆಗಿರ್ಬೋದಲ್ಲ ಅಂತಾಳೆ ರಚನಾ. ಹಾಗೆಲ್ಲ ಏನೂ ಇಲ್ಲ, ನಮ್ಮನೆಯವರೆಲ್ಲ ತುಂಬ ಒಳ್ಳೆಯವರು ಅಂತಾನೆ ಜೀವ. ಆಗ ರಚನಾ ನಗ್ತಾಳೆ. ಯಾಕ್ರಿ ನಗ್ತಿದ್ದೀರಾ ಅಂತಾನೆ ಜೀವ. ನಿಮ್ಮನ್ನು ನೋಡ್ತಿದ್ರೆ ನನ್ನನ್ನು ನಾನೇ ನೋಡಿ ನಕ್ಕಂತ ಆಗ್ತಿದೆ. ಆವಾಗೆಲ್ಲ ಅಮ್ಮನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ನಾನು ಇದೇ ಥರ ರಿಯಾಕ್ಟ್ ಮಾಡ್ತಿದ್ದೆ ತಾನೇ ಜೀವ. ನಿಮ್ಮಪ್ಪ, ಚಿಕ್ಕಪ್ಪ, ಭರಣ್ ಅಂಕಲ್ ಎಲ್ಲರೂ ಆಸೆನೂ ಒಂದೇ, ನೀವು ಆ ಆಡಳಿತನ ಕೈಗೆ ತಗೋಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಾಕು, ಇನ್ನು ಆ್ಯಕ್ಷನ್ಗೆ ಇಳೀರಿ ಅಂತಾಳೆ ರಚನಾ. ಮನೆಗೆ ಹೊರಡೋಣ ಅಂತಾನೆ ಜೀವ. ಹೊರಡೋಣ ಅಂತಾಳೆ ರಚನಾ. ಇಬ್ಬರು ಮನೆಗೆ ಗೇಟ್ ಹತ್ರ ಬರುವಾಗ ಜೀವ, ನಿಮ್ಮ ಮನಸ್ಸು ಬದಲಾಗ್ತಿದೆ ಅಲ್ವಾ, ನಾವು ದೊಡ್ಡ ಮನೆಗೆ ಹೋಗ್ತಿದ್ದೀವಿ ಅಲ್ವಾ ಅಂತಾಳೆ ರಚನಾ. ಆದರೆ ಜೀವ ಏನು ಮಾತಾಡದೆ ಮನೆ ಒಳಗಡೆ ಹೋಗ್ತಾನೆ. ಜೀವ, ಭರಣ್ ಅಂಕಲ್ ಹುಷಾರಾಗಿದ್ದಾರೆ ತಾನೆ ಅಂತಾನೆ ಬಾಲ. ಹೌದು ಅಂತ ತಲೆ ಅಲ್ಲಾಡಿಸಿ ಜೀವ ರೂಮಿಗೆ ಬಂದು ಬಟ್ಟೆನ ಪ್ಯಾಕ್ ಮಾಡ್ತಾನೆ. ಆಗ ಕೃಷ್ಣ
ಬೇಬಿ ಬಟ್ಟೆ ಯಾಕೆ ಪ್ಯಾಕ್ ಮಾಡ್ತಿದ್ಯಾ ಅಂತಾಳೆ. ನಾವೆಲ್ಲ ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ, ಇನ್ಮೇಲೆ ಅಲ್ಲೇ ಇರ್ತೀವಿ ಅಂತಾಳೆ ರಚನಾ. ಜೀವ, ನಾವು ದೊಡ್ಡ ಮನೆಗೆ ಹೋಗ್ತಿದ್ದೀವ ಅಂತಾನೆ ಬಾಲ. ಇಲ್ಲ, ನಾವು ಊರು ಬಿಟ್ಟು ಹೋಗ್ತಿದ್ದೀವಿ ಅಂತಾನೆ ಜೀವ. ಈಚೆ ಪದ್ಮಜ ರೂಮಿಗೆ ರಾಣ ಬರ್ತಾನೆ. ಆಗ ಪದ್ಮಜ ಅವನೇ ನೋಡ್ತಾ ಮಗನೇ ರಾಣ ಅಂತಾರೆ. ಅಮ್ಮ ಅಂತ ಅವ್ರ ಕಾಲ್ ಹತ್ರ ಕೂತ್ಕೋತಾನೆ ರಾಣ. ಮಗನೇ ಕೆಳಗಡೆ ಯಾಕೋ ಕೂತ್ಕೋತೀಯ, ಬಾ ಇಲ್ಲಿ ಕೂತ್ಕೋ ಬಾ ಅಂತಾರೆ ಪದ್ಮಜ. ಸೇವಕ ಯಾವತ್ತು ಮಹಾರಾಣಿ ಕಾಲ್ ಹತ್ರ ಕೂತ್ಕೋಬೇಕಮ್ಮ, ದೇವ್ರ ಮುಂದೆ ಭಕ್ತ ಕೂತಾಗಿ ಅಂತಾನೆ ರಾಣ. ಆಗ ಪದ್ಮಜ ಅವನ ತಲೆನ ನಿವರಿಸ್ತಾ, ಆ ದೇವರಲ್ಲೇ ನಾನು ಪಡ್ಕೊಂಡು ಬಂದಿದ್ದು ಒಂದೇ ಒಂದು ವರ ಅಂದರೆ ಅದು ನೀನು ಕಣೋ. ನಿನ್ನಂಥ ಮಗ ಇದ್ರೆ ಯಾವ ತಾಯಿಗೂ ನೋವು ಅನ್ನೋದೇ ಇರಲ್ಲ ಕಣೋ ಅಂತಾರೆ. ನಿನಗೆ ಈ ಮಗನ ಕೈಯಿಂದ ಸಂತೋಷನೇ ಕೊಡೋಕ್ಕಾಗ್ತಿಲ್ವಲ್ಲಮ್ಮ, ಎಲ್ಲ ಸಂಜೀವ ನಾಶ ಮಾಡಿ ಹೋಗ್ಬಿಟ್ನಲ್ಲಮ್ಮ ಅಂತಾನೆ ರಾಣ. ಅವನ ವಿಷಯ ನನ್ನ ಮುಂದೆ ಎತ್ಬೇಡ ರಾಣ, ನನ್ನ ತಲೆ ಸಿಡ್ದು ಕೋಪ ಬರುತ್ತೆ ನನಗೆ ಅಂತಾರೆ ಪದ್ಮಜ. ಮತ್ತೆ ಹೇಗಮ್ಮ ನೀನು ಅವನ ಮನೆಗೆ ಬರೋದಕ್ಕೆ ಒಪ್ಕೊಂಡೆ ಅಂತಾನೆ ರಾಣ. ನಿನ್ನ ಒಳ್ಳೇದಕ್ಕೆ ಕಣೋ, ನಿಮ್ಮ ಅಪ್ಪಾಜಿಯಿಂದ ನಿನಗೆ ಮತ್ತೇನಾದರೂ ಮೋಸ ಆಗಿದ್ರೆ ಅದನ್ನು ತಡೆಯೋದಕ್ಕೆ ಅಂತಾರೆ ಪದ್ಮಜ. ನೀನೇನೋ ಒಳ್ಳೆಯ ಉದ್ದೇಶದಿಂದ ಕರೆಸ್ತಿದ್ಯಾ, ಆದರೆ ಅವನು ಒಳ್ಳೆಯವನಲ್ವಲ್ಲ ಅಮ್ಮ ಅಂತಾನೆ ರಾಣ. ನನಗೆ ಗೊತ್ತಿದೆ ಕಣೋ, ಅವನು ವಾಮನಂತರ ಒಂದು ಹೆಜ್ಜೆ ಜಾಗ ಕೇಳಿ ಇಡೀ ಭೂಮಿನೇ ಆಕ್ರಮಣ ಮಾಡ್ಕೊಳ್ಳೋನು. ಆದರೆ ಈ ಪದ್ಮಜ ಅದಕ್ಕೆ ಅವಕಾಶ ಕೊಡಲ್ಲ ಅಂತಾರೆ ಪದ್ಮಜ. ಏನು ಗೊತ್ತಿಲ್ಲ, ದೇವಿ ಅವನ ಕರೆಯೋಕ್ಕೆ ಅಂತ ಹೋಗ್ತಿದ್ದಾಳೆ ಅಮ್ಮ. ನನಗೆ ನೀನಿದ್ರೆ ಸಾಕಮ್ಮ, ಯಾವ ಆಸ್ತಿನೂ ಬೇಡ, ನೀನು ನನ್ನ ಜೊತೆ ಇದ್ದರೆ ಸಾಕು, ಎಲ್ಲ ಅವನೇ ಇಟ್ಕೊಳ್ಳಿ, ಕೂಲಿ ಮಾಡಿ ಆದರೂ ನಾನು ನಿನ್ನ ಚೆನ್ನಾಗಿ ಸಾಕ್ತೀನಿ, ಅವನು ಇಲ್ಲಿಗೆ ಬರೋದು ಬೇಡ ಅಮ್ಮ ಅಂತ ಅಳ್ತಾ ನಾಟಕ ಮಾಡ್ತಾನೆ ರಾಣ. ನೀನು ರಾಜ ಕಣೋ, 100 ಕೋಟಿ ಆಸ್ತಿ ಬಡಿಯ, ನೀನು ಕೂಲಿ ಕೆಲಸ ಮಾಡೋದ? ಅಂಥ ದಿನ ಏನಾದರೂ ಬಂದರೆ ಈ ಪದ್ಮಜನ್ ಕಂಠದಲ್ಲಿ ಪ್ರಾಣ ಇರಲ್ಲ ಕಣೋ, ಪ್ರಾಣ ಇರಲ್ಲ ಅಂತಾರೆ ಪದ್ಮಜ. ಅಮ್ಮ ಅಂತ ಜೋರಾಗಳ್ತಾನೆ ರಾಣ. ನಿನ್ನಿಂದ ಎಲ್ಲನೂ ಕಿತ್ಕೊಂಡಿದ್ದಾನೆ ಅವನು, ನಾನು ಅವನಿಗೆ ಏನನ್ನು ದಕ್ಕಕ್ಕೆ ಬಿಡಲ್ಲ, ಇದು ನಿಮ್ಮ ಅಪ್ಪನ ಮೇಲೆ ಆಣೆ ಅಂತಾರೆ ಪದ್ಮಜ. ಅದನ್ನು ಕನಕಾಂಬರಿ ವಿಂಡೋಯಿಂದ ನೋಡ್ತಿರ್ತಾರೆ. ಆಗ ರಾಣ ರೂಮಿಂದ ಹೊರಗಡೆ ಬರ್ತಾನೆ. ರಾಣ, ನೀನು ಯಾಕೆ ಅಕ್ಕನ ರೂಮಿಗೆ ಹೋಗಿದ್ದೆ? ದೇವಿಗೆ ಗೊತ್ತಾದರೆ ಕೋಪ ಮಾಡ್ಕೋತಾಳೆ, ಅವಳು ರೂಲ್ಸ್ ಮಾಡಿದಾಳಲ್ವಾ ಅಕ್ಕನ ರೂಮಿಗೆ ಹೋಗಬಾರ್ದು ಅಂತ ಅಂತಾರೆ ಕನಕಾಂಬರಿ. ನನ್ನ ರೂಲ್ಸ್ನ ಅವಳು ಮೀರಿದರೆ ಅವಳ ರೂಲ್ಸ್ನ ನಾನು ಬ್ರೇಕ್ ಮಾಡ್ತೀನಿ ಮಾಮ್ ಅಂತಾನೆ ರಾಣ. ಅಂಥದ್ದೇನು ಮಾಡಿದ್ಲು ಅವಳು ಅಂತಾನೆ ಕನಕಾಂಬರಿ. ಸಂಜೀವನ ಇನ್ವೈಟ್ ಮಾಡೋಕ್ಕೆ ಅವನ ಮನೆಗೆ ಹೋಗ್ತಿದ್ದಾಳೆ, ಅದಕ್ಕೆ ನನ್ನ ಕುದುರೆ ನಿಯತ್ತಾಗಿದೆಯಾ ಅಥವಾ ಆ ಸಂಜೀವ ಹಾಕೋ ಮೇವಿಗೆ ಬಾಯಿ ಕೊಡಲ್ವಲ್ಲ ಅಂತ ಚೆಕ್ ಮಾಡಿದೆ. ಕುದುರೆ ಕರೆಕ್ಟಾಗೇ ಇದೆ, ನನ್ನ ಗ್ರಿಪ್ಪಲ್ಲೇ ಇದೆ, ಆದರೆ ನೀನು ಹೆತ್ತಿರೋ ಕತ್ತೆನೇ ಸರಿ ಇಲ್ವಲ್ಲ ಮಾಮ್, ಮೇವು ಇಲ್ಲಿ ತಿನ್ನತ್ತೆ, ಜೈಕರನ ಆ ಸಂಜೀವನಿಗೆ ಹಾಕತ್ತೆ ಅಂತಾನೆ ರಾಣ. ಏನಾಗಿದೆ ಈ ದೇವಿಗೆ? ಶತ್ರು ಯಾವತ್ತಿದ್ರೂ ಶತ್ರುನೇ, ಬಾಗಿಲಿಗೆ ಸೇರಿಸಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದರೆ ನನ್ನ ಮಾತು ಕೇಳೋದೇ ಇಲ್ಲ ಅವಳು. ಈ ಮನೆನ ಒಂದು ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಮಾಡೇ ಮಾಡ್ತೀನಿ, ಇದು ನನ್ನ ದೊಡ್ಡಪ್ಪನ ಕೊನೆ ಆಸೆ ಅಂತ ಕುಣಿತಿದ್ದಾಳೆ ಅಂತಾರೆ ಕನಕಾಂಬರಿ. ಪಾಯ್ಸನ್ಗೆ ಪಾಪ ಪುಣ್ಯ ಗೊತ್ತಾಗೋದಿಲ್ಲ ಮಾಮ್, ಅವ್ರ ಕೆಲಸ ಸಾಯಿಸೋದು ಅಷ್ಟೇ, ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ ಅಂತ ರಾಣ ಹೋಗ್ತಾನೆ. ಈಚೆ ಜೀವ, ಏನು ಹಾಗೆ ನೋಡ್ತಿದ್ದೀರಾ, ಹೋಗಿ ನಿಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಳ್ಳಿ, ಇವತ್ತು ರಾತ್ರಿನೇ ಊರು ಬಿಟ್ಟು ಹೋಗ್ತಿದ್ದೀವಿ. ನಾವೇನು ಅಂತಾನೆ ಜೀವ, ನಾವೇನು ಕಳ್ಳರ ಸುಳ್ಳ್ರ ಮೋಸಗಾರ, ನಾವ್ಯಾಕ್ರಿ ಊರು ಬಿಟ್ಟು ಹೋಗಬೇಕು ಅಂತ, ತಪ್ಪು ನಾವೇನು ಮಾಡಿದ್ದೀವಿ ಅಂತಾಳೆ ರಚನಾ. ನೀವು ನನ್ನ ಜೊತೆಗಿರೋದೇ ನೀವು ಮಾಡಿರೋ ದೊಡ್ಡ ತಪ್ಪು, ನಾನೊಬ್ಬ ಮಂಗಲಿಕ ಅಂತಾನೆ ಜೀವ. ಹಾಗಂದ್ರೆ ಏನು ಅಂತಾಳೆ ರಚನಾ. ಅದೇ ರಚನಾ, ಜಾತಕದಲ್ಲಿ ಕುಜದೋಷ ಅಂತಾರಲ್ಲ ಅದಿದೆ ಅವನಿಗೆ ಅಂತಾನೆ ಬಾಲ. ಅದಿದ್ರೆ ಏನಾಗುತ್ತೆ ಅಂತ ರಚನಾ ಕೇಳಿದಾಗ, ಕುಜದೋಷ ಇರೋರು ಹೆಣ್ಣಾಗಲೇ ಗಂಡಾಗಲೇ ಆ ದೋಷ ಇರೋರನ್ನೇ ಮದುವೆ ಆಗಬೇಕು, ಇಲ್ಲಾಂದರೆ ಯಾರಿಗಾದರೂ ಒಬ್ಬರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಂತಾನೆ ಬಾಲ. ಬರೀ ಗಂಡ ಹೆಂಡತಿಗೆ ಮಾತ್ರ ಅಲ್ಲ, ಅವ್ನು ಸುತ್ತ ಇರೋರಿಗೂ ಹಾನಿ. ಸಾಕಷ್ಟು ಕಳ್ಕೊಂಡಿದ್ದೀನಿ, ಸಾವು ನೋವು ಎಲ್ಲ ನೋಡಿದ್ದೀನಿ, ಇನ್ನೂ ತಡ್ಕೊಳಕ್ಕಾಗಲ್ಲ ಅಂತಾನೆ ಜೀವ. ಯಾವ ಕಾಲದಲ್ಲಿದ್ದೀರಿ ನೀವು? ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಬಿಟ್ಟು ಸೆಲ್ಫಿ ತಗೊಳ್ಳೋ ಲೆವೆಲ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿದೆ, ನೀವು ನೋಡಿದರೆ ದೋಷ ಪಾಪ ಅಂದ್ಕೊಂಡು ಮಾತಾಡ್ತಿದ್ದೀರಲ್ಲ. ಅಲ್ಲ, ಮೂಢನಂಬಿಕೆಗೂ ಒಂದು ಲಿಮಿಟ್ ಅಂತ ಇರೋದು ಬೇಡವಾ ಅಂತಾಳೆ ರಚನಾ. ಉಪವಾಸ ಮಾಡಿದರೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಯಾರೋ 3 ದಿನ ಹೊಟ್ಟೆ ಕಟ್ಟಿದ್ರಲ್ವ ನೀವು, ಈಗ ನೀವು ನನಗೆ ಪಾಠ ಮಾಡ್ತಿದ್ದೀರಾ ಅಂತಾನೆ ಜೀವ. ಉಪವಾಸ ಅನ್ನೋದು ಮೂಢನಂಬಿಕೆ ಅಲ್ಲ, ಅದು ನಂಬಿಕೆ, ಅದರ ಹಿಂದೆ ವಿಜ್ಞಾನ ಇದೆ. ಉಪವಾಸ ಮಾಡೋದ್ರಿಂದ ದೇಹ ಶುದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಕುಜದೋಷದ ಹಿಂದೆ ಇರೋ ಲಾಜಿಕ್ ಹೇಳಿ ನನಗೆ ಭಯಪಡಿಸೋದು ಬಿಟ್ಟು ಅಂತಾಳೆ ರಚನಾ. ನಮ್ಮ ತನಕ ಬಂದಾಗ ಎಲ್ಲವೂ ನಂಬಿಕೆಗಳೇ. ನಾನು ಮುಂಚೆ ನಿಮ್ಮ ಹಾಗೆ ಇರ್ತಿದ್ದೆ, ಆದರೆ ಯಾವಾಗ ನನ್ನ ಮಾ ಅಂತ ಹೇಳೋಕೆ ಹೋಗಿ ಸುಮ್ಮನಾಗ್ತಾನೆ ಜೀವ. ಈಚೆ ಕನಕಾಂಬರಿ ದೇವಿ ಹತ್ರ, ಶತ್ರು ಮನೆಗೆ ಹೋಗೋಕೆ ರಾಯಭಾರ ನಡೆಸ್ತಿದ್ಯಾ ಅಂತಾರೆ. ಶತ್ರು ಯಾರಿಗೆ ಅಂತಾಳೆ ದೇವಿ. ನಮಗೆ, ಈ ಮನೆಗೆ. ಆ ಸಂಜೀವ ಮಾಡಿರೋ ಅನ್ಯಾಯಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ದೇವಿ ಅಂತಾರೆ ಕನಕಾಂಬರಿ. ನಾನೇ ಹೋಗ್ತೀನಿ ಅಂತಾಳೆ ದೇವಿ.
ಮುರಿದು ಹೋಗಿರೋ ಸಂಬಂಧಗಳು ಮುರಿದು ಹೋಗಿರೋ ಹಾಗೆ ಇರಬೇಕು. ಸಂಜೀವ ಮನೆಗೆ ಬಂದರೆ ಒಡೆದೋಗಿರೋ ಸಂಬಂಧ ಮತ್ತೆ ಚಿಗುರೋಕ್ಕೆ ಶುರು ಆಗುತ್ತೆ. ಎಲ್ಲರೂ ಒಂದಾಗ್ಬಿಡ್ತಾರೆ. ಶತ್ರುಗಳ ಸಂಖ್ಯೆ ಹೆಚ್ಚಾದಷ್ಟು ನಮ್ಮ ಬಲ ಕಮ್ಮಿ ಆಗುತ್ತೆ. ಗೋಡೆನಲ್ಲಿ ಬಿರುಕು ಹೆಚ್ಚಿದ್ದಷ್ಟು ಅದನ್ನು ಕೆಡೋಕೆ ಈಸಿ ಆಗುತ್ತೆ ದೇವಿ ಅಂತಾರೆ ಕನಕಾಂಬರಿ. ಬಿರುಕನ್ನು ದೂರ ಮಾಡೋ ಸಿಮೆಂಟ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಅಂತಾಳೆ ದೇವಿ. ದೇವಿ, ನಿಮ್ಮ ಅಪ್ಪ ಸತ್ತಿದ್ದು ಇದೇ ಕುಟುಂಬದಿಂದ ಮರ್ತೋಯ್ತಾ? ನನ್ನ ಸಂಸಾರನ ಈ ಕುಟುಂಬ ಹೇಗೆ ಚೂರು ಮಾಡ್ತೋ ಹಾಗೆ ನಾನು ಮಾಡಬೇಕು ದೇವಿ. ನನಗೆ ನಿನ್ನ ಸಹಾಯ ಬೇಕು ಅಂತಾರೆ ಕನಕಾಂಬರಿ. ನನಗೆ ಹೋಗೋಕ್ಕೆ ಟೈಮ್ ಆಯಿತು, ಹೇಳಿದ್ದನ್ನೇ ಹೇಳಬೇಡ ಅಂತ ದೇವಿ ಹೋಗ್ತಾಳೆ. ಈಚೆ ಜೀವ ಅಮ್ಮವರನ್ನು ಕಳ್ಕೊಂಡು ಅವತ್ತಿಂದ ಅವ್ಯಕ್ತ ಭಯ ಕಾಡ್ತಿದ್ದೆ ನನ್ನಿಂದ. ನಿಮ್ಗೆ ಯಾರಿಗೂ, ಕೃಷ್ಣಂಗೂ ಬಾಲಂಗೂ ಏನಾಗುತ್ತೋ ಅಂತ ಆತಂಕ ಕಾಡ್ತಿರುತ್ತೆ. ನಾನು ನಿಮ್ಮ ಜೀವನದಲ್ಲಿ ಬಂದಮೇಲೆ ನೀವು ತವರಿನ ಸಂಬಂಧನೇ ಕಳ್ಕೊಂಡ್ರಿ ಅಂತಾನೆ ಜೀವ. ನೀವು ಬಂದಮೇಲೆ ಅವ್ರ ಮುಖವಾಡ ಕಳಚಿ ಒಳ್ಳೆಯದಾಗಿದ್ದು ಅಂತಾಳೆ ರಚನಾ. ನನ್ನ ಭಯ ನನಗೆ ಅಂತಾನೆ ಜೀವ. ನಿಮ್ಮ ಪ್ರಕಾರನೇ ಬೇರೆ ಊರಿಗೆ ಹೋದರೂ ಅಲ್ಲೇನಾದರೂ ಪ್ರಾಬ್ಲಮ್ ಬರುತ್ತಲ್ವಾ ಅಂತಾಳೆ ರಚನಾ. ನೀವು ಇಲ್ಲೇ ಇರಿ, ನಾನೇ ಎಲ್ಲಿಗಾದರೂ ಹೊರಟೋಗ್ತೀನಿ ಅಂತ ಜೀವ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.